ಸೃಷ್ಟಿಕರ್ತ ಪರಮಾತ್ಮನಲ್ಲಿ ನಮಿಸುತ್ತಾ ಕ್ಷೇತ್ರಾದಿದೇವತೆ ಕೂಡಲ ಸಂಗಮ ದೇವರನ್ನು ಮತ್ತು ವಿಶ್ವಗುರು ಬಸವಣ್ಣನವರನ್ನು ಎನ್ನ ಹುರುನ್ಮನದಲ್ಲಿ ನೆಲೆಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಮಾಸ್ಟರ್ ಸುಭಾಷ್ ಪತ್ರಿಜಿಯವರಿಗೂ ಮತ್ತು ಇಲ್ಲಿ ಸಭೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಚಿರಪರಿಚಿತರಾಗಿರ್ತಕ್ಕಂಥ ಪೂಜ್ಯ ಬಸವಕುಮಾರ ಸ್ವಾಮೀಜಿಯವರಿಗೂ ಮತ್ತು ಮಿಕ್ಕ ಸ್ವಾಮೀಜಿಯವರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಸುಭಾಷ್ ಪತ್ರಿಜಿಯವರು ಧ್ಯಾನದ ಮಾರ್ಗವನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ಇದಕ್ಕಿಂತ ಮುಂಚೆನೇ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರ ಸೃಷ್ಟಿಕರ್ತ ಪರಮಾತ್ಮನನ್ನು ಪೂಜಿಸುವುದರೊಂದಿಗೆ ಅದರಲ್ಲಿ ಧ್ಯಾನವನ್ನು ಸೇರಿಸಿ ಒಂದು ವಿಶೇಷವಾಗಿರ್ತಕ್ಕಂಥ ಪದ್ಧತಿಯನ್ನು ಕಂಡುಹಿಡಿದ್ದಾರೆ. ಅದು ಲಿಂಗ ಪೂಜೆ, ತ್ರಾಟಕ ಯೋಗ ಅಂತ ಕರೀತಾರೆ. ಅದನ್ನು ತ್ರಾಟಕ ಯೋಗ ಅಂತ ಕರೀತಾರೆ. ಅದನ್ನು ಏನು ವಿಶೇಷ ಅಂತಂದರೆ, ಧ್ಯಾನ ಮಾಡಿ ಪತ್ರಿಜಿಯವರು ಆಗಲಿ ಇನ್ಯಾರಾಗಲಿ ಧ್ಯಾನದ ಪದ್ಧತಿಗಳು, ಜಗತ್ತಿನಲ್ಲಿ ಹಲವಾರು ಧ್ಯಾನದ ಪದ್ಧತಿಗಳಿದ್ದಾವೆ. ಎಲ್ಲ ಧ್ಯಾನದ ಪದ್ಧತಿಗಳು ಆಲ್ ರೋಡ್ಸ್ ಲೀಡ್ಸ್ ಟು ದ ಅಲ್ಟಿಮೇಟ್ ಡೆಸ್ಟಿನೇಷನ್ ಅಂತ ಕರೀತಾರೆ. ಎಲ್ಲ ರಸ್ತೆಗಳು ಆತ್ಯಂತಿಕ ಸತ್ಯದೆಡೆಗೆ ಹೋಗೋದು. ಪ್ರತಿಯೊಬ್ಬರದು ಅವರದೇ ಆಗಿರ್ತಕ್ಕಂಥ ಅನುಭವಕ್ಕೆ ತಕ್ಕಂಗೆ ಅವರು ಜ್ಞಾನ ಸಂಪಾದಿಸಿಕೊಂಡಿರ್ತಕ್ಕಂಥ ಒಂದು ವಿಷಯದಲ್ಲಿ ಅವರಿಗೆ ಯಾವ ರೀತಿಯಲ್ಲಿ ಪರಮಾತ್ಮನನ್ನು ಸೇರಿಸಲು, ಸತ್ಯವನ್ನು ಸೇರಲು, ನಾನು ಯಾರು, ಈ ಭೂಮಿಗೆ ಬಂದ ವಿಷಯ ಏನು, ಯಾವುದಕ್ಕಾಗಿ ಈ ಭೂಮಿಗೆ ಬಂದಿದ್ದೀನಿ, ನಾನು ಮಾಡಬೇಕಾಗಿರ್ತಕ್ಕ ಕೆಲಸ ಏನು, ಅದನ್ನು ತಿಳಿಸಲು ಅವರದೇ ಆಗಿರತಕ್ಕಂಥ ಮಾರ್ಗವನ್ನು ಹುಡುಕಿಕೊಂಡು ಆ ಮಾರ್ಗವನ್ನು ನಮ್ಮ ಪ್ರಜೆಗಳಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಬಸವಣ್ಣವರು ಕೊಟ್ಟಿರ್ತಕ್ಕಂಥದ್ದು. ಬಸವಣ್ಣನವರು ಕೊಟ್ಟಿರ್ತಕ್ಕಂಥ ಏನು ಲಿಂಗ ಇದೆಯಲ್ಲ, ಆ ಲಿಂಗು ಸೇಮ್ ನಮ್ಮ ಪತ್ರಿಜಿಯವರು ಕೊಟ್ಟಿರ್ತಕ್ಕಂತಹ ಪಿರಮಿಡ್ ಥರನೇ ಇರ್ತದೆ. ಅದು ಲಿಂಗು ಕೈ ಹಿಡ್ಕೊಂಡ್ರೆ ಸೇಮ್ ಪಿರಮಿಡ್ ಆಕಾರದಲ್ಲೇ ಇರುತ್ತದು. ತಳಭಾಗದಲ್ಲಿ ಒಂದು ಸೂಕ್ಷ್ಮವಾಗಿ ಒಂದು ತಗ್ಗು ಪ್ರದೇಶ ಮಾಡಿರ್ತಾರೆ ಲಿಂಗಕ್ಕೆ. ನಾವು ತ್ರಾಟಕ ಯೋಗ ಅದರಿಂದ ದೀಪ ಹಚ್ಕೊಂಡು ಕೂತ್ಕೊಂಡಾಗ ಆ ದೀಪದ ನೆರಳು ಲಿಂಗದ ಮೇಲೆ ಬೀಳಬೇಕು. ಆ ದೀಪದ ನೆರಳನ್ನು ಮಾತ್ರ ನೋಡಬೇಕು. ಅದು ತ್ರಾಟಕ ಯೋಗ ಅಂತ ಕರೀತಾರೆ. ಆ ತ್ರಾಟಕ ಯೋಗ ಮಾಡ್ತಾ 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 ಉಸಿರು ನಿಮ್ಮ ನಿಧಾನವಾಗಿ ಲೆಂಗ್ತಿ ಆಗುತ್ತೆ. ಆಳವಾಗ ಉಸಿರು ದೀರ್ಘ ನಿದ್ರೆಯಲ್ಲಿ ಭಾಳ ಡೀಪ್ ಸ್ಲೀಪ್ನಲ್ಲಿ ಯಾವ ರೀತಿ ನಾವು ಉಸಿರಾಡ್ತಿರ್ತೇವೋ ಅದೇ ಒಂದು ಸ್ತರಕ್ಕೆ, ಅದೇ ಒಂದು ಸ್ಟೇಟಸ್ಸಿಗೆ ಮನಸ್ಸು ಹೋಗುತ್ತೆ. ನಾವು ಪತ್ರಿಜಿಯವರು ಹೇಳಿಕೊಟ್ಟಿರ್ತಕ್ಕಂಥ ಧ್ಯಾನ ಪದ್ಧತಿಯನ್ನು ಮಾಡಿದ್ರೆ ಸಹಿತ ಉಸಿರು ಅದೇ ಮಟ್ಟದಲ್ಲಿ ಭಾಳ ದೀರ್ಘವಾಗಿ ಶ್ವಾಸ ತಗೊಂಡು ಮೂಲಕ್ಕೆ ಹೋಗುತ್ತೆ. ಆನಂತರ ಯಾವಾಗ ಒಂದು ತದೇಕ ದೃಷ್ಟಿಯಿಂದ ನೋಡಿದಾಗ ಅಲ್ಲಿ ಒಂದು ವಿದ್ಯುತ್ ಶಕ್ತಿ ಉತ್ಪತ್ತಿ ಆಗುತ್ತೆ. ಆ ವಿದ್ಯುತ್ ಶಕ್ತಿಯಿಂದ ಮತ್ತು ಕಣ್ಣಿಗೂ ಮತ್ತು ಇಷ್ಟಲಿಂಗಕ್ಕೂ ನಡುವೆ ಒಂದು ಕನೆಕ್ಷನ್ ಏರ್ಪಡುತ್ತೆ. ಆ ಕನೆಕ್ಷನ್ ಏರ್ಪಡೋದ್ರಿಂದ ಏನು ವಿಷಯ ಆಗ್ತದಂದರೆ, ಸೃಷ್ಟಿಯಲ್ಲಿರ್ತಕ್ಕಂತಹ ಇಂಗ್ಲೀಷ್ನಲ್ಲಿ ಪಾಸಿಟಿವ್ ಎನರ್ಜಿ ಅಂತ ಕರೀತಾರೆ, ಕನ್ನಡದಲ್ಲಿ ಧನಾತ್ಮಕ ಶಕ್ತಿ ಅಂತ ಕರೀತಾರೆ, ಸೈನ್ಸ್ ಓದೋರು ಸೈಂಟಿಸ್ಟ್ಗಳು ಕಾಸ್ಮಿಕ್ ಎನರ್ಜಿ ಅಂತ ಕರೀತಾರೆ. ಈ ಕಾಸ್ಮಿಕ್ ಎನರ್ಜಿ ಏನಾಗಿರ್ತದಂದರೆ, ಅತಿ ಹೆಚ್ಚು ಬೆಳಗಿನ ಜಾವ 3:30ಯಿಂದ 5 ಸೂರ್ಯೋದಯಕ್ಕಿಂತ ಸಮಯದಲ್ಲಿ ಆ ಒಂದು 2 ತಾಸಿನಲ್ಲಿ ವಿಶೇಷವಾಗಿ ಅದು ಭೂಮಿಯರಿಗೆ ಹರಿದು ಬರ್ತಾ ಇರುತ್ತೆ. ಇದಕ್ಕೆ ಒಬ್ಬ ಇಂಗ್ಲೀಷ್ ವಿಜ್ಞಾನಿ, ಪಾಶ್ಚಾತ್ಯ ವಿಜ್ಞಾನಿಗಳು ಕಾರ್ಲ್ ಸಾಗನ್ ಮತ್ತು ಹ್ಯಾಂಬರ್ಗ್ ಅಂತ ವಿಜ್ಞಾನಿಗಳು ಅದನ್ನು ಕಂಡುಹಿಡಿದ್ದಾರೆ. ಬೆಳಗಿನ ಜಾವ 2:45 ಮೇಲೆ ಆಕಾಶದಿಂದ ಶುಭ್ರ ಬಿಳಿ ವರ್ಣದ ಅತ್ಯಂತ ಸಾವಿರಾರು ಟನ್ಗಟ್ಟಲಿರ್ತಕ್ಕಂಥ ಎನರ್ಜಿ ಭೂಮಿಗೆ ಇಳಿದು ಬರ್ತಾ ಇರುತ್ತೆ. ಆ ಸಮಯದಲ್ಲಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಸಮಯದಲ್ಲಿ ನಾವು ಧ್ಯಾನಕ್ಕೆ ಕೂತರೆ, ಜಪ ಮಾಡಿದ್ರೆ, ಪರಮಾತ್ಮ ನೆನಪು ಮಾಡಿದ್ರೆ, ಅಭ್ಯಾಸ ಮಾಡಿದರೆ, ಸ್ತೋತ್ರ ಪಠನ ಮಾಡಿದರೆ, ಲಿಂಗ ಪೂಜೆ ಮಾಡಿದ್ರೆ ಮನಸ್ಸು ಪ್ರಶಾಂತವಾಗುತ್ತೆ. ಯಾವಾಗ ಮನಸ್ಸು ಪ್ರಶಾಂತವಾದಾಗ ಸೃಷ್ಟಿಯಲ್ಲಿರ್ತಕ್ಕಂಥ ಪರಮಾತ್ಮನ ಶಕ್ತಿಯನ್ನು ಅದು ಸ್ವೀಕಾರ ಮಾಡುತ್ತೆ. ಆ ಸ್ವೀಕಾರ ಮಾಡಿ ರಕ್ತಕ್ಕೆ ಕಳಿಸುತ್ತೆ. ರಕ್ತದಲ್ಲಿರ್ತಕ್ಕಂಥ ಕೆಂಪು ರಕ್ತ ಕಣಗಳನ್ನು ಸ್ವೀಕಾರ ಮಾಡಿ ಇಡೀ ದೇಹಕ್ಕೆ ಆ ಶಕ್ತಿಯನ್ನು ಪ್ರಸಾರ ಮಾಡುತ್ತೆ. ಇದು ಬಸವಣ್ಣವರು ಕೊಟ್ಟಿರ್ತಕ್ಕಂಥ
ಧ್ಯಾನದ ಪದ್ಧತಿ, ಇಷ್ಟಲಿಂಗದ ಪದ್ಧತಿ. ಅದೇ ರೀತಿ ಜಗತ್ತಿನಲ್ಲಿ ಯಾರೇ ಧ್ಯಾನದ ಪದ್ಧತಿಯನ್ನು ಕೊಡಲಿ, ಅದರ ಆತ್ಯಂತಿಕ ಗುರಿ ಏನಾಯ್ತಂದರೆ ಸತ್ಯವನ್ನು ಸೇರ್ತಕ್ಕಂಥದ್ದು. ಇವೆರಡೂ ಸಾಮ್ಯ. ಬಸವಣ್ಣವರೊಂದು ವಚನ ಹೇಳಿದ್ದಾರೆ, ಎತ್ತ ನೋಡಿದಡತ್ತತ್ತ ನೀನೇ ದೇವ, ಎತ್ತಿ ಹಿಂಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ. ಗುರು ಬಸವಣ್ಣನಿಂದ, ಲಿಂಗವು ಬಸವಣ್ಣನಿಂದ, ಜಂಗಮು ಬಸವಣ್ಣನಿಂದ, ಪಾದೋದಕ ಪ್ರಸಾದ ಇಂತೆಲ್ಲವೂ ಬಸವಣ್ಣನಿಂದ ಅಂತೇಳಿ ಎಲ್ಲವೂ ಬಸವಣ್ಣನಿಂದೆ ಅಂತ ಒಂದು ಮಾತು ಹೇಳಿದ್ದಾರೆ. ಆಮೇಲೆ ಧ್ಯಾನ ಮಾಡಬೇಕಾದ್ರೆ, ಓಂಕಾರ ಮಾಡಬೇಕಾದ್ರೆ, ಧ್ಯಾನ ಮಾಡಬೇಕಾದ್ರೆ ನಾವು ಆಳವಾಗಿ ಆ ಚಿಂತನೆಯಲ್ಲಿ ಮುಳಿದಾಗ ನಮ್ಮ ದೇಹದಲ್ಲಿ ನೈಟ್ರಿಕ್ ಆಕ್ಸೈಡ್ ಉತ್ಪತ್ತಿ ಆಗುತ್ತೆ. ಎಷ್ಟು ಹೆಚ್ಚು ನೈಟ್ರಿಕ್ ಆಕ್ಸೈಡ್ ಉತ್ಪತ್ತಿ ಆಗುತ್ತೋ ಅಷ್ಟು ನಾವು ಆರೋಗ್ಯಕರವಾಗಿರುತ್ತೆ. ಅದು ಬೇರೆ ಯಾವ ಸಮಯದಲ್ಲಿ ಉತ್ಪತ್ತಿ ಆಗೋದಿಲ್ಲ ದೇಹದಲ್ಲಿ. ಅದೊಂದು ಗಮನದಲ್ಲಿರಬೇಕು. ಹೆಂಗಿರ್ಬೇಕು ಜೀವನದಲ್ಲಿ ನಾವು ಅಂತಂತಂದರೆ, ಕಳಬೇಡ ಸೂತ್ರಗಳು, ಸಿಂಪಲ್ ಸೂತ್ರ. ಎಲ್ಲ ವೇದಗಳು, ಎಲ್ಲ ಧರ್ಮಗಳು, ಎಲ್ಲ ಶಾಸ್ತ್ರಗಳಿದ್ರೆ ಬಂದ್ಬಿಡ್ತು. ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದುರು ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನರಿಸುವ ಪರಿ. ಆದರೆ ಇವತ್ತು ಜಗತ್ತಿನಲ್ಲಿ ಅನೇಕ ಪಂಥಗಳು, ಅನೇಕ ಶಾಸ್ತ್ರಗಳು, ಅನೇಕ ಗ್ರಂಥಗಳು, ಅನೇಕ ಧರ್ಮಗಳು, ವಿಭಿನ್ನವಾಗಿರ್ತಕ್ಕಂಥ ದಾರಿಗಳು, ಮಠಗಳು ಎಲ್ಲವೂ ಇದ್ದಾವೆ. ಆದರೆ ಎಲ್ಲವೂ ಮಾಡ್ತೀವಿ, ನಾವು ಪ್ರಾಕ್ಟಿಕಲ್ ಇಳಿಯಲ್ಲ. ಬಂದಿರೋದು ಕ್ಲಾಸಸ್ ಆಗೋದು ಪ್ರಾಬ್ಲಮ್ ಅಲ್ಲೇ. ನಂದೇ ಹೆಚ್ಚು, ನಂದೇ ಕಡಿಮೆ, ನಂದೇ ಫಾಲೋ ಮಾಡಬೇಕು. ಬಟ್ಟೆ ಹಾಕಲಿಕ್ಕೆ ಎಲ್ಲರಿಗೂ ಸ್ವತಂತ್ರ ಇದೆ, ಅವರವರ ಇಚ್ಛೆಗೆ ಅನುಸಾರವಾಗಿ ಬಟ್ಟೆಗೆ ಸ್ವತಂತ್ರ ಇದೆ. ಅವರವರ ಇಚ್ಛೆಗೆ ಅನುಸಾರ ಆಹಾರ, ಪ್ರಾಂತಕ್ಕೆ ತಕ್ಕಂಗೆ, ದೇಶಕ್ಕೆ ತಕ್ಕಂಗೆ, ಕಾಲಕ್ಕೆ ತಕ್ಕ ಆಹಾರಕ್ಕೆ ಸ್ವತಂತ್ರ ಇದೆ. ವಿದ್ಯಾಭ್ಯಾಸ ಮಾಡಲು ಸ್ವತಂತ್ರ ಇದೆ. ಆದರೆ ಧರ್ಮದ ವಿಷಯಕ್ಕೆ ಬಂದಾಗ ನಾವು ಮೌಢ್ಯರಾಗ್ತೀವಿ, ಮತಾಂಧರಾಗ್ತೀವಿ. ನಂದೇ ನಿಜ, ಮಿಕ್ಕಿದ್ದೆಲ್ಲ ತಪ್ಪು. ಮತ್ತು ಇನ್ನಿಲ್ಲಿ ಪ್ರಪಂಚದಲ್ಲಿ ಶಾಂತಿ ಎಲ್ಲಿ ನಿಲ್ಲಿಸುತ್ತೆ? ನಿನ್ನ ಧರ್ಮವನ್ನು ನೀನು ಆಚರಣೆ ಮಾಡುತ್ತಾ ಪರಧರ್ಮದಲ್ಲಿ ನೀನು ಪ್ರೀತಿಯನ್ನುಂಟು ಇರಬೇಕು, ಅದನ್ನು ಪ್ರೇಮಿಸಬೇಕು. ಆವಾಗ ವಿಶ್ವವೆಲ್ಲ ಪ್ರೇಮಮಯ ಆಗುತ್ತೆ. ಧರ್ಮಾತ್ಮರು ಕೊಟ್ಟಿರ್ತಕ್ಕಂಥ ಧರ್ಮ ನಾವು ಆಚರಣೆ ಮಾಡಿದ್ದಕ್ಕೂ ಸಾರ್ಥ ಆಗುತ್ತೆ. ಸರ್ವರಂ ಸಾಧುಗಳೇ, ಸರ್ವರಂ ಬೋಧಕರೇ, ಜೀವನ ಪರೀಕ್ಷೆ ಬಂದೆದುರು ನಿಲ್ಲುವ ತನಕ ಭಾವಮರ್ಮಗಳೇಳುವಾಗ ತಳದಿಂ ದೇವರೇ ಗತಿಯಾಗ ಮಂಕುತಿಮ್ಮ. ಎಲ್ಲರೂ ಸಾಧುಗಳೇ, ಎಲ್ಲರೂ ಬೋಧಕರೇ. ಎಲ್ಲಿವರೆಗೂ? ಜೀವನದ ಪರೀಕ್ಷೆ ಬಂದು ನಮ್ಮ ಎದುರು ನಿಲ್ಲುತ್ತ ತನಕ, ಅಲ್ಲಿ ಫೇಲ್ ಆಗ್ತೀವಿ ನಾವು. ಹಂಗಾಗಬಾರ್ದಂತಂದರೆ ಓದಿದ್ದನ್ನು ಆಚರಣೆ ಎಲ್ಲಿ ತಂದಾಗ ಮಾತ್ರ ಇದು ಸಾಧ್ಯ ಆಗುತ್ತೆ. ಪರಮಾತ್ಮನ ಹೆಂಗೆ ನೆನಿಬೇಕು ಅಂತಂದರೆ ಯಾವ್ಯಾವ ಸಮಯದಲ್ಲಿ ನೆನಿಬೇಕು? ಮನದೋಳ್ ವಾಕ್ಯಂಗಳೋಳ್ ನೋಳ್ಪಡೆಗಳೋಳ್ ಒಲವಿಂ ಮಾಳ್ಪ ಕಜ್ಜಂಗಳೋಳ್ ಕಾನನದೋಳ್ ಕಾಮಂಗಳೋಳ್ ತಣ್ಣಳೋಳ್ ಬಿಸಿಲೋಳ್ ಜಾಗ್ರದೋಳ್ ಸ್ವಪ್ನದೋಳ್ ಮೂರ್ಛನಿದೋಳ್ ಸಂಪದದೋಳ್ ದುಃಖದೋಳ್ ದೇವ ನಿಮ್ಮಂ ತನಿಯ ತಿರುಪಂತೆ ಪಂಪಾಪುರದ ರಸ ವಿರೂಪಾಕ್ಷರ ಕ್ಷಪ. ಎಲ್ಲ ಸಮಯದಲ್ಲೂ, ಲಾಭದಲ್ಲೂ ನಷ್ಟದಲ್ಲೂ ಕಷ್ಟದಲ್ಲೂ ಸುಖದಲ್ಲೂ ಎಲ್ಲಿದ್ದು ಸಹಿತ ನೀನು ಪರಮಾತ್ಮ ನೆನಪು ಮಾಡಿದಾಗ, ಅದು ನಿನ್ನ ಉಸಿರಾದಾಗ ನಿನಗೆ ಶಾಂತಿ ಸಿಗುತ್ತೆ, ನಿಮಗೆ ಪರಮಾತ್ಮ ಸಿಗ್ತಾನೆ. ತನಗೆ ಬಾರದ ಸುಖವು ತನಯಂಗೆ ಬಂದಾಗ, ತನಗೆ ಬಾರದ ಸುಖವು ತನಯ ಅಂದರೆ ಮಗನಿಗೆ ಬಂದಾಗ ತಂದೆ ಹೆಂಗೆ ಖುಷಿ ಪಡ್ತಾನೆ? ನನ್ನ ಮಗ ಓದಿದ್ದಾನೆ, ನನ್ನ ಮಗ ಸಂಪಾದಿಸ್ತಾನೆ, ಖುಷಿ ಪಡ್ತಾನೆ. ಹಾಗೆ ತನಗೆ ಬಾರದ ಸುಖವು ತನಯಂಗೆ ಬಂದಾಗ ಅದು ತನದೆಂದು ಸಂತೈಪ ತೆರೆದಿ ಜಗದೊಳಾರ್ಗಾವ ಸುಖವು ಬಂದರೂ ಸಹಿತ ಅದು ನಂದಂತೆ ಸ್ವೀಕಾರ ಮಾಡಬೇಕು. ಜಗತ್ತಿನಲ್ಲಿ ಯಾರು ಒಳ್ಳೆಯದಾದರೂ ಸಹಿತ ಇವತ್ತಿನ ಕಾಲದಲ್ಲಿ ಪಕ್ಕದ ಮನೆ ಕಟ್ಟಿದರೆ ನಮಗೆ ಸಮಾಧಾನ ಆಗಲ್ಲ, ಪಕ್ಕದ ಮನೆ ಚಂದಿದ್ರೆ ಸಮಾಧಾನ ಆಗಲ್ಲ, ಪಕ್ಕದ ಮನೆ ಹುಡುಗ ಜಾಸ್ತಿ ಮಾರ್ಕ್ಸ್ ನಮ್ಗೆ ಸಮಾಧಾನ ಆಗಲ್ಲ, ನಮಗಿಂತ ಯಾರು ಜಾಸ್ತಿ ಸಂಪಾದನೆ ಮಾಡಿದ್ರು ಸಮಾಧಾನ ಆಗಲ್ಲ. ಹಿಂಗಾದರೆ ಎಲ್ಲಿ ಫೇಲ್ ಅಂತಂದರೆ, ನಾವು ದೇವರ ಮನೆಯಲ್ಲೂ ಕೂತ್ಕೊಂಡು, ಪೂಜಾ ಕೋಣೆಯಲ್ಲೂ ಕೂತ್ಕೊಂಡು ಅಭ್ಯಾಸ ಮಾಡೋವರೆಗೂ ನಾವು ಚೆನ್ನಾಗಿರ್ತೀವಿ. ಅದರಿಂದ ಹೊರಗೆ ಬಂದಾಗ ನಾವು ನಿಜವಾದ ಪರೀಕ್ಷೆ ಶುರುವಾಗುತ್ತೆ. ಅಲ್ಲಿ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಕರ್ಮಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ನಾವು ಯಾವಾಗ ಆಚರಣೆಯಲ್ಲಿ ತರಲ್ವೋ ಅಲ್ಲಿವರೆಗೂ ಪ್ರಪಂಚದಲ್ಲಿ ಶಾಂತಿ ಸಿಗಲ್ಲ, ನಮ್ಮ ವೈಯಕ್ತಿಕವಾಗಿ ಶಾಂತಿ ಸಿಗಲ್ಲ. ಬದಲಾಗು ಎಂದು ಜಗತ್ತಿಗೆ ಹೇಳಿ ಹೇಳಿ ಸುಸ್ತಾಗುವ ಬದಲು ಆ ಬದಲಾವಣೆ ನಿನ್ನಿಂದಲೇ ಪ್ರಾರಂಭವಾಗಲಿ. ಆಗ ಬದಲಾವಣೆ ಆಗುವುದು ಎಷ್ಟು ಕಷ್ಟ ಅಂತೇಳಿ ನಿನಗೆ ಗೊತ್ತಾಗುತ್ತೆ.
ಶಾರದಾದೇವರು, ರಾಮಕೃಷ್ಣ ಪರಮಹಂಸರ ಧರ್ಮಪತ್ನಿ ಶಾರದಾದೇವರು ಒಂದು ಫೇಮಸ್ ಕೊಟೇಶನ್ ಇದೆ, ಬೇರೆಯವರಲ್ಲಿ ತಪ್ಪುಗಳನ್ನು ನೋಡುವುದನ್ನು ಬಿಡು, ನಿನ್ನ ಜೀವನದ ಅರ್ಧ ಪಾಪ ಕಡಿಮೆ ಆಗುತ್ತೆ. ನಿನ್ನ ಜೀವನದ ಅರ್ಧ ಪಾಪ ಕಡಿಮೆ, ಏನು ಮಾಡಬೇಕಾಗಿಲ್ಲ. ಆತ್ಮನೋ ಮೋಕ್ಷಾರ್ಥ ಜಗದ್ದಿತಾಯಚ, ಸ್ವಾಮಿ ವಿವೇಕಾನಂದ ಫೇಮಸ್ ಕೋಟ್ ಇದು. ನಿನ್ನ ಆತ್ಮ ಸಾಕ್ಷಾತ್ಕಾರ ಜಗತ್ತಿನ ಒಳಿತನ್ನು ಬಯಸಿರಬೇಕು, ಜಗತ್ತಿನ ಒಳಿತು ಅದರಲ್ಲಿರಬೇಕು. ಅದರ ಜೊತೆಗೆ ಆತ್ಮ ಸಾಕ್ಷಾತ್ಕಾರ ಮಾಡಬೇಕು. ಎಲ್ಲ ನಾನು ಕುಂತ್ಕೊಂಡು ನನ್ನಷ್ಟಕ್ಕೆ ಆತ್ಮ ಸಾಕ್ಷಾತ್ಕಾರ ಮಾಡಿದ್ದಂದರೆ ಅದು ಸ್ವಾರ್ಥ ಆಗುತ್ತೆ. ಆಲ್ ರೋಡ್ಸ್ ಲೀಡ್ಸ್ ಟು ದ ಅಲ್ಟಿಮೇಟ್ ಡೆಸ್ಟಿನೇಷನ್ ಅಂತ, ಜತೋಮತ್ ತಥೋಪತ್ ಅಂತೇಳಿ ಪರಮಹಂಸರು ಹೇಳಿದರೆ, ಎಷ್ಟು ಮತಗಳು ಅಷ್ಟು ದಾರಿಗಳು. ವಿ ನೀಡ್ ಕಂಪ್ಲೀಟ್ ಡೆವಲಪ್ಮೆಂಟ್ ಆಫ್ 3 ಎಡ್ಜಸ್ ಅಂತ ಹೇಳೋದು ಇಂಗ್ಲೀಷ್ ಕವಿ ಹೇಳ್ತಾನೆ. ವಿ ನೀಡ್ ಕಂಪ್ಲೀಟ್ ಡೆವಲಪ್ಮೆಂಟ್ ಆಫ್ 3 ಎಡ್ಜಸ್ ಇನ್ ಅವರ್ ಲೈಫ್. ಫಸ್ಟ್ ಈಸ್ ಅವರ್ ಹ್ಯಾಂಡ್, ಮೊದಲನೇದು ನಮ್ಮ ಕೈ. ವೆನ್ ಓನ್ಲಿ ಹ್ಯಾಂಡ್ ಈಸ್ ವರ್ಕ್ ಈಸ್ ಎ ಲೇಬರ್, ಕೈಯಿಂದ ಕೆಲಸ ಮಾಡಿದ್ರೆ ಲೇಬರ್ ಅಷ್ಟೇ. ಸೆಕೆಂಡ್ ಎಡ್ಜ್ ಈಸ್ ಅವರ್ ಹೆಡ್. ವೆನ್ ಹ್ಯಾಂಡ್ ಆ್ಯಂಡ್ ಹೆಡ್ ವರ್ಕ್ ಟುಗೆದರ್ ಇಟ್ ಬಿಕಮ್ಸ್ ಸ್ಕಿಲ್. ಕೈ ಮತ್ತು ವ್ಯವಹಾರ ಮಾಡ್ತಕ್ಕಂಥ ಜ್ಞಾನ ಇರತಕ್ಕಂಥ ತಲೆ ಎರಡೂ ಕಲಿತು ಕೆಲಸ ಮಾಡಿದ್ರೆ ಅದು ಸ್ಕಿಲ್ ಅಂತ ಕರೀತಾರೆ. ಥರ್ಡ್ ಎಡ್ ಈಸ್ ಯುವರ್ ಹಾರ್ಟ್. ವೆನ್ ದ ಹ್ಯಾಂಡ್ ಆ್ಯಂಡ್ ಹಾರ್ಟ್ ಆ್ಯಂಡ್ ಹೆಡ್ ಬೋತ್ ಟುಗೆದರ್ ವರ್ಕ್ ಇಟ್ಸ್ ಬಿಕಮ್ ಎನ್ ಆರ್ಟ್. ಅದೊಂದು ಕಲೆ, ಜೀವನದ ಕಲೆ. ಮೇಕ್ ಎವರಿ ಆ್ಯಕ್ಟ್ ಆಫ್ ಯುವರ್ ಲೈಫ್ ಎನ್ ಆರ್ಟ್. ದಿಸ್ ಈಸ್ ದ ಎಸೆನ್ಸ್ ಆಫ್ ಲೈಫ್, ರಿಯಲ್ ಡೆಫಿನೇಷನ್ ಆಫ್ ಸಕ್ಸಸ್. ಇದಕ್ಕೆ ನಿಜವಾದ ಸಕ್ಸಸ್ ಅಂತ ಕಳಿದೆ. ದೇರ್ ಇಸ್ ಎ ಬಿಗ್ ಡಿಫರೆನ್ಸ್ ಬಿಟ್ವೀನ್ ಗ್ರೋತ್ ಆ್ಯಂಡ್ ಸಕ್ಸಸ್. ದೇರ್ ಇಸ್ ಎ ಬಿಗ್ ಡಿಫರೆನ್ಸ್ ಬಿಟ್ವೀನ್ ಗ್ರೋತ್ ಬೇರೆ, ಪ್ರೋಗ್ರೆಸ್ ಬೇರೆ, ಸಕ್ಸಸ್ ಬೇರೆ. ನಿಮ್ಮ ಕಂಪನಿ ಆಗಲಿ, ನಿಮ್ಮ ಸಂಸ್ಥೆ ಆಗಲಿ, ನಿಮ್ಮ ಆಶ್ರಮವಾಗಲಿ, ಗ್ರೋತ್ ಅಂದರೆ ಮೆಟೀರಿಯಲಿಸ್ಟಿಕ್ ಗ್ರೋತ್, ಭೌತಿಕವಾದ ಅಭಿವೃದ್ಧಿ. ಹಾರಿಜೆಂಟಲ್ ಗ್ರೋತ್, ವರ್ಟಿಕಲ್ ಗ್ರೋತ್ ಅಂತ ಕರೀತಾರೆ. ವರ್ಟಿಕಲ್ ಗ್ರೋತ್ ಅಂದರೆ ಅಂತಸ್ತಿನ ಮೇಲೆ ಅಂತ ಕಟ್ಟೋದು. ನಾವು ಭಾಳ ದೊಡ್ಡವರಾಗಿದ್ದೇವೆ, ನಮ್ಮದು 4 ಸಂಸ್ಥೆ ಇದ್ದಾವೆ, 4 ಕಾರುಗಳಿದ್ದಾವೆ, ನಾನು ದೊಡ್ಡವರು. ಹಂಗಲ್ಲ. ಇವು ಟರ್ನ್ ಓವರು 50 ಕೋಟಿ ಆಯಿತು, 100 ಕೋಟಿ ಆಯಿತು, 500 ಕೋಟಿ ಆಯಿತು, 1000 ಕೋಟಿ ಆಯಿತು, 4 ಮಠಗಳಾದವು, 10 ಮಠಗಳಾದವು, 20 ಮಠಗಳಾದವು, ನನ್ನ ಹತ್ರ 20 ಕಾರ್ ಇದೆ. ಇದು ಓನ್ಲಿ ಫಿಸಿಕಲ್ ಗ್ರೋತ್, ಮೆಟೀರಿಯಲಿಸ್ಟಿಕ್ ಗ್ರೋತ್. ಇದು ಗ್ರೋತ್ ಅಷ್ಟೇ. ಲೆಟ್ ಮಿ ಡಿಫೈನ್ ದ ಡಿಫರೆಂಟ್ ಡೆಫಿನೇಷನ್ ಆಫ್ ಸಕ್ಸಸ್. ಏನಂತಂದರೆ, ಇನ್ಕ್ರೀಸಿಂಗ್ ಆನ್ ಮೆಟೀರಿಯಲಿಸ್ಟಿಕ್ ಪೊಸಿಷನ್ ಆಲ್ವೇಸ್ ಯುವರ್ ಗ್ರೋತ್. ಗ್ರೋತ್ ಅಷ್ಟೇ, ಅದು ಭೌತಿಕವಾದ ಸಂಪತ್ತನ್ನು ಅಭಿವೃದ್ಧಿ ಮಾಡತಕ್ಕಂಥ ಗ್ರೋತ್ ಅದೇ. ಅದರ ಜೊತೆಗೆ ಇಟ್ ಏಡ್ಸ್ ಬೈ ಎಥಿಕ್. ಎಥಿಕ್ ಮೀನ್ಸ್ ಡಿಸಿಪ್ಲೈನ್, ಮೀನ್ಸ್ ಹಾರ್ಮ್ಸ್, ಈಸ್ ಕಾಲ್ಡ್ ಪ್ರೋಗ್ರೆಸ್. ಭೌತಿಕ ಸಂಪತ್ತಿನ ಜೊತೆಗೆ ಡಿಸಿಪ್ಲೈನು ಮತ್ತು ಎಥಿಕ್ಸು, ನೀತಿ ನಿಯಮಗಳ ಸೇರಿದಾಗ ಅದೇನೈತೆ, ಪ್ರೋಗ್ರೆಸ್ ಆಗುತ್ತೆ. ಗ್ರೋತ್ ಪ್ಲಸ್ ಎಥಿಕ್ಸ್ ಇಸ್ ಈಕ್ವಲ್ ಟು ಪ್ರೋಗ್ರೆಸ್. ಆ್ಯಂಡ್ ದ ಪ್ರೋಗ್ರೆಸ್ ಆದಮೇಲೆ ಸಕ್ಸಸ್ ಆಗಬೇಕಲ್ಲ, ಅದಕ್ಕೆ ಏನು ಸೇರಿಸ್ಬೇಕಂದ್ರೆ ಹ್ಯುಮ್ಯಾನಿಟಿ ಆ್ಯಂಡ್ ಮೊರಾಲಿಟಿ ಆ್ಯಂಡ್ ಸ್ಪಿರಿಚುಯಾಲಿಟಿ. ನೈತಿಕತೆ ಮತ್ತು ಮಾನವೀಯತೆ ಮತ್ತು ಆಧ್ಯಾತ್ಮಿಕ ಸೇರಿದಾಗ ಈಸ್ ಕಾಲ್ಡ್ ಸಕ್ಸಸ್. ಇದು ಜೀವನವನ್ನು ಗೆಲ್ಲುವ ಸೂತ್ರ. ಜೀವನವನ್ನು ಗೆಲ್ಲಲು ಒಂದು ಸೂತ್ರ ಇದೆ, K2L M3 ಅಂತ ಕರೀತಾರೆ. ಇದು K2L M3 ಅಂತಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದತ್ಸರ. ಈ ಸೂತ್ರವನ್ನು ನಾವು ಮುಗುದಾಣ ಹಾಕಿ ಕಂಟ್ರೋಲ್ ಮಾಡಿದರೆ ಇಡೀ ಜಗತ್ತನ್ನೇ ಗೆಲ್ಬೋದು. ನಾವು ಭಾಳ ಗೊಣಗಾಡ್ತಿರ್ತೀವಿ ಜೀವನದಲ್ಲಿ, ಅವ್ರಂಗೆ ಇವ್ರಿಂಗೆ, ಅವ್ರಿಗೆ ಆಸ್ತಿ ಅಷ್ಟಿದೆ, ಅವ್ರು ಚೆಂದಿದ್ದಾರೆ, ವಿದ್ಯಾಭ್ಯಾಸ ಓದಿದ್ದಾರೆ, ನನಗೆ ಆರೋಗ್ಯ ಸರಿಗಿಲ್ಲ, ಬರೀ ದಿನ ಗುಣಗಾಣದೆ, ಬೇರೆಯವ್ರ ತಪ್ಪುಗಳು ನೋಡೋದೆ. ಅದಕ್ಕೆ ಏನು ಕಾರಣ ಅಂತಂದರೆ ನಾವು ಏನು ಕಟ್ಕೊಂಬಂದಿರ್ತೀವೋ ಅದೇ ಉಣ್ತಾ ಇದ್ದೀವಿ ಅಷ್ಟೇ. ಮಾಡಿದ್ದುಣ್ಣ ಮರಾಯ. ಅದನ್ನೊಂದು ಸಣ್ಣ ಕತೆ. ರಾಜ ಇರ್ತಾನೆ, ಅವ್ರಿಗೆ ಮಕ್ಕಳಿರಲ್ಲ. ಪ್ರಜೆಗಳಲ್ಲಿ ಒಬ್ಬ ರಾಜನನ್ನು ಹುಡುಕಬೇಕು, ಸರಿಯಾದ ವ್ಯಕ್ತಿಯನ್ನು ಹುಡುಕ್ಬೇಕಂತ ಅವನು ಆಲೋಚನೆ ಮಾಡ್ತಾನೆ. ಒಂದು ಅನೌನ್ಸ್ ಮಾಡ್ತಾನೆ. ಅದರಲ್ಲಿ ಒಂದು 3 ಹಾರಿಸ್ತಾನೆ. ಆರಿಸಿ, ನೋಡಪ್ಪ ತಮಗೆಲ್ಲ ಒಂದೊಂದು ಬುಟ್ಟಿ ಕೊಡ್ತೀನಿ, ದೊಡ್ಡದು ಬುಟ್ಟಿ ಕೊಡ್ತೀನಿ. ಆ ಬುಟ್ಟಿಯಲ್ಲಿ ಈ ರಾಜ್ಯದಲ್ಲಿ ಸಿಗತಕ್ಕಂಥ ಫಲವತ್ತಾದ ರಸಭರಿತವಾದ ಹಣ್ಣುಗಳನ್ನು ನೀವು ಕಲೆಕ್ಟ್ ಮಾಡಿ ತೊಗೊಂಬನ್ನಿ. ಮಾಡಿದ್ದುಣ್ಣೋ ಮಾರಾಯ ಅನ್ನೋದಕ್ಕೆ ಇದು ಸಣ್ಣ ಕತೆ. ಅವ್ರೇನು ಮಾಡ್ತಾರೆ, ಫಸ್ಟ್ನೇ ಏನು ಮಾಡ್ತಾರೆ, ರಾಜ ಏನು ನೋಡ್ತಾನೆ, ಅಲ್ಲಿ ರೂಮ್ನಾಗ ಇಡ್ತೀವಿ, ಯಾರೋ ಆಳುಗಳು ನೋಡ್ತಾರೆ, ದೂರದಿಂದ ನೋಡಿ ಹಿಂಗೆ ಬಾಗಿಲು ತೆಗೆದು ನೋಡಿ ಹೋಗ್ಬಿಡ್ತಾರೆ. ಆಮೇಲೆ ಅವ್ರು ರಿಪೋರ್ಟ್ ಕೊಡ್ತಾರೆ. ಒಬ್ಬನೇನು ಮಾಡ್ತಾನೆ, ಫಸ್ಟಿಗೆ ಅವನು ಭಾಳ ಸೋಂಬೇರಿ,
ಅವನು ಕೃತಕವಾಗಿರ್ತಕ್ಕಂಥ ಪ್ಲಾಸ್ಟಿಕ್ ಹಣ್ಣುಗಳನ್ನು ಮತ್ತು ಕಟ್ಟಿಗೆಯಿಂದ ಮಾಡಿದ ಹಣ್ಣುಗಳನ್ನು ಸಂಗ್ರಹಿಸಿ ಅದನ್ನು ಮಾಡಿಸಿ ಅದನ್ನು ಇಟ್ಬಿಟ್ಟು ಅವನು ಆಯಿತು ನನ್ನ ಕೆಲಸ ಆಯಿತು ಅಂತೇಳಿ ಒಂದೇ ದಿವಸದಲ್ಲಿ ಹೇಳ್ತಾನೆ. ಎರಡನೇವನು ಏನು ಮಾಡ್ತಾನೆ ಅಂತಂದರೆ ಅದರಲ್ಲಿ ಅವನು ಸ್ವಲ್ಪ ಕಷ್ಟಪಡ್ತಾನೆ. ಅರ್ಧ ಕೃತಕವಾಗಿರ್ತಕ್ಕಂಥ ಹಣ್ಣುಗಳನ್ನು ಅಂದರೆ ಪ್ಲಾಸ್ಟಿಕ್ಕು ಮತ್ತು ಬೊಂಬೆ ಮಾಡ್ತಕ್ಕ ಹಣ್ಣುಗಳನ್ನ ಹಾಕಿ ಮೇಲೆ ಅಲ್ಲೇ ಸಿಗ್ತಕ್ಕಂಥ ಆ ಊರಿನಲ್ಲಿ ಸಿಗ್ತಕ್ಕಂಥ ಕೆಲವು ಹಣ್ಣುಗಳನ್ನು ಅದರ ಹಾಕಿ ಅದು ಕೊಡ್ತಾನೆ. ಮೂರನೇ ಏನು ಮಾಡ್ತಾನೆ ಅಂತಂದರೆ ಭಾಳ ಕಷ್ಟಪಟ್ಟು ರಾಜ ಹೇಳಿದನಲ್ಲ ರಸಭರಿತ ಫಲವತ್ತಾದ ಅಂತೇಳಿ ಇಡೀ ರಾಜ್ಯದೆಲ್ಲ ಸುತ್ತಿ ರಸವತ್ತವಾಗಿರ್ತಕ್ಕಂಥ ಫಲವತ್ತಾಗಿರ್ತಕ್ಕಂಥ ಹಣ್ಣುಗಳನ್ನು ಸಂಗ್ರಹಿಸಿ 1 ವಾರಗಟ್ಟಲೆ ಸಂಗ್ರಹಿಸಿ ಅದನ್ನು ರಾಜಭಟ್ರಿಗೆ ಕೊಡ್ತಾನೆ. ಒಂದು ದಿವಸ ಬಂತು, ರಾಜ ಎಲ್ಲರನ್ನ ಕರೀತಾನೆ, ಅದನ್ನು ಚೆಕ್ ಮಾಡ್ತಾನೆ, ನಗ್ತಾನೆ. ಏನಪ್ಪ ರಾಜಭಟ್ರಿಗೆ ಹೇಳ್ತಾನೆ, ಈ 3 ಜನಕ್ಕೆ ಒಂದೊಂದು ರೂಮ್ ಕೊಟ್ಬಿಡಿ, ಆ ರೂಮ್ನಲ್ಲಿ ಕೂಡಿಸಿ ಅವ್ರಿಗೆ ಯಾರ್ಯಾರು ಬಿಟ್ಟು ಅವ್ರಿಗೆ ಕೊಡಿ, 15 ದಿವಸ ಟೈಮ್ ಕೊಡ್ತೀನಿ, ಯಾರ್ಯಾರು ಯಾವ ಬುಟ್ಟಿಯಲ್ಲಿ ಸಂಗ್ರಹಿಸಿದ್ರೆ ಅದನ್ನೇ ಊಟ ಮಾಡಿ ಜೀವನ ಸಾಗಿಸ್ಬೇಕು ಅಷ್ಟೇ. ಅಲ್ಲ, ಮೊದಲೇ ಹಿಂಗೆ ಹೇಳಿದರೆ ನಾವು ಚಲೋ ಹಣ್ಣುಗಳನ್ನ ತಗೊಂಬರ್ತಿದ್ವಲ್ಲ, ಮೊದಲೇ ಹೇಳಿದರೆ ನಾವು ಇನ್ನೂ ಚಲೋ ಹಣ್ಣು ತಗೊಂಬರ್ತಿದ್ವಿ. ನಮ್ಮ ಜೀವನನ ಹಾಗೇನೆ. ಈ ಭೂಮಿಗೆ ಬಂದಿದ್ದೀವಿ, ಅಯ್ಯೋ ಎಂಥ ಮಗ, ಎಂಥ ಹೆಂಡತಿ, ಎಂಥ ಗಂಡ, ಎಂಥ ಆಕಾರ, ಎಂಥ ವಿದ್ಯಾಭ್ಯಾಸ, ಎಂಥ ಸಂಪಾದನೆ, ಎಂಥ ಆರೋಗ್ಯ. ಗೊಣಗಡೋದು ಯಾಕೆ ಗೊಣಗಬೇಕು? ಮಾಡಿದ್ದಾರೋ? ತಂದಿದ್ದ ಬುತ್ತಿ ಯಾರು? ಗಂಟು ತಂದಿದ್ದಾರೋ? ಕಾರ್ಮಿಕ್ ಬ್ಯಾಗೇಜ್. ಯು ಕ್ಯಾರಿಡ್ ಕಾರ್ಮಿಕ್ ಬ್ಯಾಗೇಜ್ ಫ್ರಮ್ ಅವರ್. ನಮ್ಮಷ್ಟಕ್ಕೆ ನಾವೇ ತಂದಿದ್ದೀವಿ, ಮತ್ತು ಗೊಣಗದು ಯಾಕೆ ಗೊಣಗಬೇಕು? ಸ್ವೀಕಾರ ಮಾಡಿ, ಮುಂದೆ ಬದಲಾವಣೆ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಾನೆ ದೇವರು. ಧ್ಯಾನ ಮಂಟಪಕ್ಕೆ ಬಂದಿದ್ದೀರಿ, ಪತ್ರಿಜಿ ಹತ್ರ ಬಂದಿದ್ದೀರಿ, ಇವರೆಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅನೇಕ ಧರ್ಮಗ್ರಂಥಗಳಿದ್ದಾವೆ, ಗುರುಗಳಿದ್ದಾರೆ, ಅವ್ರ ಹತ್ರ ಕಲ್ತ್ಕೊಂಡು ನೀವು ಜೀವನ ಉದ್ಧಾರ ಮಾಡು, ಅನುಭವಿಸು, ಮುಂದಿನದನ್ನು ಸರಿಪಡಿಸ್ಕೊ. ಇನ್ನೊಂದು ಲಾಸ್ಟ್ ಒನ್ ಇನ್ನೊಂದು ಸಣ್ಣ ಕತೆ. ಪ್ರಾಮಾಣಿಕತೆಗೆ ತಕ್ಕ ಸಂದ ಗೌರವ. ಪ್ರಾಮಾಣಿಕತೆ ಎಷ್ಟಿರ್ಬೇಕಂದ್ರೆ ಹಾಗೆ ಇರಬೇಕು. ಇಡೀ ಜಗತ್ತಿನಲ್ಲಿ ಕೊರತೆ ಆಗಿದ್ದು ಪ್ರಾಮಾಣಿಕತೆನೇ. ನಾನು ಹಿಂಗಿದ್ದೀನಿ, ಒಳಗೂ ಹಾಗೆ ಇರಬೇಕು, ಶುಭ್ರವಾಗಿರಬೇಕು. ಒಳಗೊಂದು ಹೊರಗೊಂದು ಇದ್ದರೆ ದೇವರು ಮೆಚ್ಚಲ್ಲ. ನಡೆ ನುಡಿ ಒಂದಾಗಿರಬೇಕು. ಬಸವಣ್ಣ ಫೇಮಸ್ ಕೊಟೇಶನ್. ನಡೆ ನುಡಿ ಒಂದೇ ಇರಬೇಕು. ನಿನ್ನ ನಿಜವಾದ ಸ್ವರೂಪ ನೀನು ಏಕಾಂತವಾಗಿ ರೂಮ್ನಲ್ಲಿದ್ದಾಗ ನೀನು ಹಣೆ ಬರ ಗೊತ್ತಾಗುತ್ತೆ, ಯಾರು ಇಲ್ಲದ ಗೊತ್ತಾಗುತ್ತೆ. ರಾತ್ರಿ 10 ಗಂಟೆ ಆದಮೇಲೆ ಕೈಯಾಗ ಮೊಬೈಲ್ ಇರ್ತಲ್ಲ, ಅವಾಗ ನೀನು ಹಣೆ ಬರ ಗೊತ್ತಾಗುತ್ತೆ. ಅದಕ್ಕೆ ನಡೆ ನುಡಿ, ಏನು ಹೇಳ್ತೀವೋ ಅದನ್ನೇ ಮಾಡಬೇಕು, ಏನು ಮಾಡ್ತೀವೋ ಅದನ್ನೇ ಮಾಡಬೇಕು. ಇಲ್ಲಿದ್ರೆ ನೀನು ಪರಮಾತ್ಮನ ಶಾಪಕ್ಕೆ ತುತ್ತಾಗ್ತೀಯ. ಪರಮಾತ್ಮ ಹೇಳ್ತಾನೆ, ನನ್ನ ಹೆಸರು ಹೇಳ್ಕೊಂಡು ಯಾರ್ಯಾರು ಮೋಸ ಮಾಡ್ತಾರೋ, ಯಾರ್ಯಾರು ದಗ ಮಾಡ್ತಾರೋ ಅವ್ರಿಗೆ ಈಗ ತಕ್ಷಣ ಶಿಕ್ಷೆ ಇಲ್ದಿರ್ಬೋದು. ಪರಮಾತ್ಮ ಒಂದು ಲೆಕ್ಕಾಚಾರ ಇರ್ತದೆ. 5 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು, 15 ವರ್ಷ, 20 ವರ್ಷ ಆಗ್ಬೋದು. ನಿನಗೆ ಕಟ್ಟಿಟ್ಟ ಬುತ್ತಿ. ಈಗ ನೀನು ಮೀಸೆ ತಿರುಗ್ಬೋದು, ನಾಳೆ ಕೆಸರಿಗೆ ಬೀಳ್ತೀಯ, ಹುಷಾರು ಅಂಥೇಳಿ. ಅದಕ್ಕೆ ಒಬ್ಬ ರಾಜ ಹೇಳ್ತಾನೆ, ರಾಜ ಯುವರಾಜನಲ್ಲಿ ಸೆಲೆಕ್ಷನ್ ಮಾಡಬೇಕಾಯಿತು, ಮಕ್ಕಳಿರಂಗಿಲ್ಲ ಅವನಿಗೆ. ಊರಲ್ಲೇ ಡಂಗೂರು ಸಾರ್ತಾನೆ, ಅಪ್ಪ ನಾನು ಯುವರಾಜನನ್ನು ಆರಿಸ್ತಾ ಇದ್ದೀನಿ, ಎಲ್ಲರೂ ಆಶ್ರಮ ಸಭಕ್ಕೆ ಬನ್ನಿ, ಅರಮನೆಗೆ ಬನ್ನಿ ಅಂತ ಕೇಳ್ತಾನೆ. ಎಲ್ಲರಿಗೂ ಒಂದೊಂದು ಬೀಜ ಕೊಡ್ತಾನೆ, ಒಂದು ಬೀಜದ ಕಾಳು. ಈ ಬೀಜದ ಕಾಳು ನಿಮ್ಮಲ್ಲಿ ಕುಂಡದಲ್ಲಿ ಹಾಕಿ, ಮನೆಯಲ್ಲಿ ನೀರು ಹಾಕಿ ಬೆಳೆಸಿ, ಯಾರ್ದು ಸಸಿ ಚೆನ್ನಾಗಿ ಬೆಳೆಯುತ್ತೋ ಅವ್ರಿಗೆ ನಾನು ಯುವರಾಜನನ್ನಾಗಿ ಭಾಳ ಖುಷಿ ಆಗ್ಬಿಡುತ್ತೆ. ಲೈನು ಇಲ್ಲಿಂದ ಕುಳ್ಸಂಗದ ಮಂಟಪದವರೆಗೂ ಲೈನು. ಯಾಕಂದರೆ ಬೀಜ ಹಾಕಿ ಸಸಿ ಬೆಳೆಸೋದು ಎಷ್ಟು ಕಷ್ಟ. ನೀರು ಹಾಕಿದ್ರೆ ಗೊಬ್ಬರ ಹಾಕಿದ್ರೆ ಅದೇ ಬೆಳೀತೈತೆ. ನೋಡೋಣ ನಮ್ಮ ಅದೃಷ್ಟ ಅಂತ ಎಲ್ಲರೂ ಲೈನ್ ನಿಂತ್ಕೊ, ಎಲ್ಲರಿಗೂ ಬೀಜ ಸಿಗುತ್ತೆ, ಎಲ್ಲರಿಗೂ ಕುಂಡದಲ್ಲಿ ಹಾಕ್ತಾರೆ. ಎಲ್ಲರೂ ಊರಿನ ಎಲ್ಲ ಮನೆಗಳಲ್ಲೂ ಅತ್ಯಂತ ಫಲವತ್ತಾಗಿ ನಳನಳಿಸುತ್ತಾ ಗಿಡ ಬೆಳೆಯುತ್ತೆ. ಒಬ್ಬರು ಮನೆಯಲ್ಲಿ ಮಾತ್ರ 1 ದಿವಸ ಆಯಿತು, 2 ದಿವಸ ಆಯಿತು, 3 ದಿವಸ ಆಯಿತು, 4 ದಿವಸ ಆಯಿತು, ಗಿಡ ಬೆಳೆಯಲ್ಲ. ಭಾಳ ಬಡವರು. ಮಗ ಅಂತಾನೆ ತಾಯಿಗೆ, ಅಮ್ಮ ಏನಮ್ಮ ಅದೃಷ್ಟ ಹಿಂಗಿದೆ, ನಾವು ಇಷ್ಟು ಪ್ರಾಮಾಣಿಕವಾಗಿ ತಂದಿದ್ದೀವಿ, ಹಾಕಿದ್ದೀವಿ, ಎಲ್ಲರ ಮನೆಯಲ್ಲಿ ನಳನಳಿಸ್ತಾ ಇದೆ, ಸಸಿ ಇಷ್ಟು ಹತ್ರ ಬೆಳೆದಿದೆ, 1 ವಾರ 15 ದಿವಸ ಆಯಿತು. ನಮ್ಮ ಮನೇಲಿ ಆಯ್ತಪ್ಪ, ನಮ್ಮ ಮನೆ ಬರ ಹೆಂಗಿದೆಯೋ, ರಾಜ ಕೊಟ್ಟಿದ್ದಾನೆ, ಅದನ್ನೇ ಹಾಕಿದ್ದೀವಿ, ಅದನ್ನೇ ನೀರು ಹಾಕಿದ್ದೀವಿ, ಗೊಬ್ಬರ ಹಾಕಿದ್ದೀವಿ, ನಾವು ಚೆನ್ನಾಗಿ ಅದನ್ನ ಕಷ್ಟಪಟ್ಟು ಬೆಳೆಸೋಕ್ಕೆ ಪ್ರಯತ್ನ ಮಾಡೀವಿ, ಅದು ಬೆಳೆದಿಲ್ಲ ಅಂದರೆ ನಾವೇನು ಮಾಡೋಣ. ದಿನ ಬಂತು, ರಾಜನ ಆಸ್ಥಾನಕ್ಕೆ ಎಲ್ಲರೂ ಹೋದರು, ಎಲ್ಲರೂ ನಿಂತರು ಸಾಲಾಗಿ.
ರಾಜನಿಗೆ ಭಾಳ ಖುಷಿ ಆಯಿತು, ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ. ಲಾಸ್ಟಿಗೆ ಒಬ್ಬರು 1-2 ನಿಮಿಷ ಲೇಟಾಗಿ ಬಂದರು. ಮಹಾರಾಜರೇ, ನಾವು ಪ್ರಯತ್ನ ಪಟ್ಟಿವಿ, ಆದರೆ ಬೆಳೀಲಿಲ್ಲ. ಆದರೆ ರಾಜ ಏನು ಮಾಡಿರ್ತಾನಂದರೆ ಹುರಿದ ಬೀಜ ಕೊಟ್ಟಿರ್ತಾನೆ. ಏನೋ ಹುರಿದ ಬೀಜ ಬೆಳೆಯಲ್ಲ, ಸಸಿ ನಡೆಯಲ್ಲ. ಅದು ಎಲ್ಲರೂ ಏನು ಮಾಡಿರ್ತಾನಂದರೆ 1 ದಿವಸ 2 ದಿವಸ 3 ದಿವಸ 4 ದಿವಸ ನೋಡ್ತಾರೆ, ಮೊಳಕೆ ಬರೋಂಗಿಲ್ಲ. ಅದೇ ಕಾಳಿನ ಬೇರೆ ಬೀಜ ತಂದು ಹಾಕಿ ಬೆಳೆಸ್ತಾರೆ. ಅರ್ಥ ಆಯ್ತಾ? ಎಲ್ಲೈತಿ ಪ್ರಾಮಾಣಿಕತೆ? ಅವ್ರೇನು ಮಾಡ್ತಾರ, ಆದದ್ದಾಗಲಿ, ರಾಜ ಏನು ಕೊಟ್ಟಿದ್ದಾನ ಅದನ್ನೇ ಹಾಕಿ ಬೆಳೆಸೋಣ. ಪಟ್ಟ ಯಾರಿಗೆ ಸಿಕ್ತು? ಪ್ರಾಮಾಣಿಕತೆಗೆ ಸಂದ ಗೌರವ. ಆದರೆ ಪರಮಾತ್ಮನ ತೊಡೆ ಮೇಲೆ ಕೂತ್ಕೋಬೇಕಂದ್ರೆ, ಪರಮಾತ್ಮನ ಪಕ್ಕದಲ್ಲಿ ಕೂತ್ಕೋಬೇಕಂದ್ರೆ, ಪರಮಾತ್ಮನ ಸಿಂಹಾಸನದ ಪಕ್ಕದಲ್ಲಿ ನಾವು ಅಧಿಷ್ಠಾನ ಆಗ್ಬೇಕಂದ್ರೆ ನಾವು ಹೆಂಗಿರಬೇಕು? ಪ್ರಾಮಾಣಿಕತೆ ಇರಬೇಕು. ಏನು ಪ್ರಾಮಾಣಿಕತೆ ಅಂದರೆ, ನಮಗೆ ಏರು ನೀವು ಯಾವ ಮಾರ್ಗದಲ್ಲಿ ನಡೆಯುತ್ತೀರೋ, ಯಾವ ಪಥದಲ್ಲಿ ನಡೆಯುತ್ತೀರೋ ಆ ಧರ್ಮಗುರು ಅವರು ಕೊಟ್ಟಿರ್ತಕ್ಕಂಥ ಹಾಕಿ ಕೊಟ್ಟಿರ್ತಕ್ಕಂಥ ನೀತಿ ನಿಯಮಗಳನ್ನು ನೀವು ಪ್ರಾಮಾಣಿಕದಿಂದ ಪಾಲನೆ ಮಾಡಿದರೆ ಮಾತ್ರ ನಿಮಗೆ ಪರಮಾತ್ಮನ ಪಕ್ಕದಲ್ಲಿ ಸೀಟ್, ಕೈಲಾಸದಲ್ಲಿ ಸೀಟ್, ವೈಕುಂಠದಲ್ಲಿ ಸೀಟ್, ಎಲ್ಲೇನು ಅಂದ್ಕೊಳ್ಳಿ, ಸ್ವರ್ಗದಲ್ಲಿ ಸೀಟು. ಇಲ್ಲಂತಂದರೆ ಕಷ್ಟ. ಇದಕ್ಕೆಲ್ಲ ಏನು ಮಾಡಬೇಕು ಅಂತಂದರೆ, ಪತ್ರಿಜಿಯವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಾವು ನಡಿಬೇಕು. ಬಸವಣ್ಣನವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಡಿಬೇಕು. ಸ್ವಾಮಿ ವಿವೇಕಾನಂದರು ಹಾಕಿಕೊಟ್ಟಿದ್ದ ಮಾರ್ಗದಲ್ಲಿ ನಡಿಬೇಕು. ನಿಷ್ಠೆಯಿಂದ ನಡಿಬೇಕು, ಪ್ರಾಮಾಣಿಕತೆಯಿಂದ ನಡಿಬೇಕು, ನುಡಿಬೇಕು. ಹಾಗಾಗಿ ಈ ಅವಕಾಶವನ್ನು, ಇದು ಪ್ರಥಮ ಅಲ್ಲ ಮೇಡಮ್, ಫಸ್ಟು 1200 ವರ್ಷಗಳ ಆದಮೇಲೆ, 12ನೇ ಶತಮಾನದಲ್ಲಿ 800 ವರ್ಷಗಳಾದ ಮೇಲೆ ಕೂಡಲಂಬ ಸಂಗಮ ಕ್ಷೇತ್ರದಲ್ಲಿ ಪ್ರಪ್ರಥಮ ಬಾರಿಗೆ ಧ್ಯಾನ. ಅದು ಯಾರಿಂದ? ಬಸವಣ್ಣನವರ ಅಕ್ಕನಾಗಲಾಂಬಿಕೆ. ನಮ್ಮ ಮೇಡಮ್ ಇದ್ದಾರೆ, ನಾಗಾಂಬಿಕೆ ಅವ್ರ ಹೆಸರು. ಅವ್ರ ಜೊತೆ ಇನ್ನೊಬ್ರು ಲಲಿತಮ್ಮ ಅಂತ ಸೇರ್ಕೊಂಡಿದ್ದಾರಲ್ವ, ಅವರಿಲ್ಲ. ಅದರಲ್ಲಿ ತೆಗೆದು ಇದಾಗ ಸೇರಿಸ್ತೀನಿ ನಾನು, ನಾಗಲಾಂಬಿಕೆ ಆಗಿಬಿಟ್ರು. ಇಬ್ಬರು ಸೇರಿ ಇಷ್ಟೊಂದು ಭವ್ಯವಾಗಿರ್ತಕ್ಕಂಥ ಫಂಕ್ಷನ್ ಮಾಡಿದರೆ ನಮಗೆ ಭಾಳ ಖುಷಿ ಆಯಿತು. ಬೆಳಿಗ್ಗೆ ಬಂದು ನೋಡ್ತೀನಿ 6 ಗಂಟೆಗೆ ಅದ್ಭುತವಾದ ಸಂಗೀತ. ಧ್ಯಾನ ಲೋಕದಲ್ಲಿ ಮಕ್ಕಳು ಸಹಿತ, ವಯಸ್ಸಾದರೂ ಸಹಿತ ತನ್ಮನರಾಗಿಬಿಟ್ಟಿದ್ದಾರೆ. ಅದನ್ನೇನು ಶಿವಲೋಕ ಅಂತ ನನಗೆ ಕಾಣಿಸ್ತು. ಮತ್ತು ನಾನು ಸ್ನಾನ ಪೂಜೆ ಮಾಡ್ಕೊಂಡು ಆಮೇಲೆ ಕಾರ್ಯಕ್ರಮ ಮುರುಗಾಯಿತು, ಹೋಗೋದೆ. ಅವರು ನಮಗೆ ಬೇರೆ ಯಾರೋ ಶರಣರು ನನ್ನ ಫೋನ್ ನಂಬರ್ ಅವ್ರಿಗೆ ಕೊಟ್ಟಿದ್ದರು. ಅವರು, ನಾನು ಭಾಳ ದಿವಸದಿಂದ ಇಂಥ ಫಂಕ್ಷನ್ಗೆ ಅಟೆಂಡ್ ಆಗ್ಬೇಕು ಅಂದ್ಕೊಂಡಿದ್ದೆ. ಅವ್ರ ಕಡೆಯಿಂದ ಇದು ಅಟೆಂಡ್ ಆಯಿತು. ಅವ್ರಿಗೂ ಧನ್ಯವಾದಗಳು. ನನ್ನ ಫೋನ್ ನಂಬರ್ ಅವ್ರಿಗೆ ಕೊಟ್ಟವ್ರಿಗೂ ಧನ್ಯವಾದಗಳು. ಆಮೇಲೆ ಕೊನೆಯದಾಗಿ ಹೇಳ್ತೀನಿ, ನೀವೆಷ್ಟೇ ಮಾಡಿ, 1 ಲೈನ್ ಓದಿ 2 ಲೈನ್, 1 ದಿವಸ ಪ್ರತಿದಿನ ಅಭ್ಯಾಸ ಮಾಡಿ, ಸ್ವಾಧ್ಯಾಯ ಮಾಡಿ. ಅದನ್ನು ನಾನು ಮಾಡ್ತಾಯಿದ್ದೀನ ಇಲ್ಲ ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ನಾನು ಇವತ್ತು ಮಾಡಿದ್ದೀನ, ಇದು ಓದಿದ್ದೀನಿ, ಇವತ್ತು ಮಾಡಿದ್ದೀನ. ಬೇರೆ ದೊಡ್ಡ ಏನು ಕಂಠಪಟ್ಟ ಶ್ಲೋಕ ಕಂಠಪಟ್ಟದ ಅವಶ್ಯಕತೆ ಇಲ್ಲ. ನಾನು ಹೇಳಿದ್ದನ್ನು ಓದಿದ್ದನ್ನು ಮಾಡ್ತಾಯಿದ್ದೀನ ಇಲ್ಲ ಅಷ್ಟೇ. ನಾಳೆ ಪ್ರಯತ್ನ ಮಾಡೋಣ, ನಾಡ್ದು ಪ್ರಯತ್ನ ಮಾಡೋಣ. ಸಿಟ್ಟು ಜಾಸ್ತಿ ಇತ್ತು, ಅದೊಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಈ 1-2 ತಿಂಗಳು ಟೈಮ್ ಟೇಬಲ್. ಈ 2 ತಿಂಗಳೆಲ್ಲ ನಾನು ಯಾವುದೇ ರೀತಿಯಲ್ಲಿ ಅನಾವಶ್ಯಕವಾಗಿ ಸಿಟ್ಟು ಮಾಡೋಂಗಿಲ್ಲ. ಆಸೆ ಜಾಸ್ತಿ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ನಾವು ಹಾಕ್ಕೊತೀವಿ. ಶ್ರಾವಣ ಮಾಸದ 4 ತಿಂಗಳು ನನಗೇನು ಮಾಡ್ತಾ ಇರಲ್ಲೋ, ನನಗೇನು ತೊಂದರೆ ಆಗ್ತಾ ಇದೆಯೋ ಜಯಿಸ್ತಾ, ಅದನ್ನು 4 ತಿಂಗಳು ನಾನು ಕಠಿಣಬದ್ಧವಾಗಿ ಸಾಧನೆ ಮಾಡ್ತೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.